ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ರಾಕ್ ರಘು ಬ್ಲಾಗ್ಸ್. ಇವತ್ತು ನಾನು ವಿಡಿಯೋ ಮಾಡೋ ಕಾರಣ ಇದು ನನ್ನ ಮೊದಲನೇ ಬ್ಲಾಗ್. ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಂಗೆ ಶೇರ್ ಮಾಡಿ. ಇವತ್ತಿನ ನಮ್ಮ ಫಸ್ಟ್ ಬ್ಲಾಗಲ್ಲಿ ನಮ್ಮ ಹೋಮ್ ಟೂರ್ ಮಾಡೋಣ ಬನ್ನಿ. ನೋಡಿ, ಇದೇ ನಮ್ಮ ಮನೆ. ಅಲ್ಲಿ ಮೇಲ್ಗಡೆ ನಮ್ಮ ಅಕ್ಕರ ಮನೆ, ನಮ್ಮ ಅಕ್ಕ ಇರ್ತಾಳೆ ಅಲ್ಲಿ ಮೇಲ್ಗಡೆ, ಅದನ್ನು ತೋರಿಸ್ತೀನಿ. ಫಸ್ಟ್ ನಮ್ಮ ಮನೆ ಬಂದು ನೋಡ್ಕೊಂಬಿಡಿ. ಇದು ಬಾತ್ರೂಮು, ಮೇಲೆ ಸಿಂಟೆಕ್ಸ್ ಕುಂದಿರ್ಸಿದ್ದೀವಿ. ಇಲ್ಲೊಂದು ಸಿಂಟೆಕ್ಸ್ ಇದೆ, ಯಾಕಂದ್ರೆ 15 ದಿವಸಕ್ಕೊಂದು ಸಲ ಬಿಡ್ತಾರೆ ಬಳ್ಳಾರಲ್ಲಿ ನೀರು. ಸೊ ಹಾಗಾಗಿ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಳಕ್ಕೆ ಕಂಟೈನರ್ಸ್ ಇಟ್ಕೊಂಡಿವಿ. ಬನ್ನಿ ಮನೆ ಒಳಗೆ ಎಂಟ್ರಾಗೋಣ. ನಮ್ಮದು ಚಿಕ್ಕದಾದರೂ ಮನೆ ಇದ್ದರೂ ಭಾಳ ಚಕ್ಕದಾಗಿ ಇಟ್ಕೊಂಡಿರ್ತೀವಿ. ಇದು ಬಂದ್ಬಿಟ್ಟು ಹಾಲು, ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇಟ್ಕೊಂಡಿದ್ದೀವಿ, ಇಲ್ಲಿ ಟಿ ವಿನೂ ಹಾಕ್ಕೊಂಡಿದ್ದೀವಿ. ಪ್ಲೇಸ್ ಇಲ್ಲಲ್ಲ, ಹಾಗಾಗಿ ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀವಿ. ಇದು ಬೆಡ್ಡು. ಹೀಗೆ ಒಳಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಬಂದ್ಬಿಟ್ರೆ ನಮ್ಮದು ಮದುವೆ ಫೋಟೋ ಹಾಗೆ ಬರ್ತಾ ನನ್ನ ಮಗ ಪ್ರೀತಮ್. ಹೀಗೆ ಒಳಗಡೆ ಹೋಗೋಣ. ಇವೆ ಎರಡೇ ರೂಮ್ ಇರೋದು ನಮ್ಮದು. ಆ್ಯಕ್ಚುಲಿ ಇಲ್ಲಿ ಬಂದ್ಬಿಟ್ಟು ತೋರಿಸ್ತೀನಿ. ನಮ್ಮದು ಪೂಜಾ ರೂಮು, ದೇವ್ರ ಮನೆ. ಹಾಗೆ ಹಿಂಗೆ ಬಂದರೆ ಫ್ರಿಜ್ಜು, ಇಲ್ಲೇ ನನ್ನ ನಿಂತು ಅಡುಗೆ ಮಾಡೋದು. ಆ್ಯಕ್ಚುಲಿ ಇವೆಲ್ಲ ಸ್ಟೋರ್ ಇಟ್ಕೊಂಡಿರ್ತಾಳೆ, ಹಾಲು ಇಟ್ಟೋಗ್ಬಿಟ್ಟಾಳ. ಇದು ಅಡುಗೆ ರೂಮು, ಸಾರಿ ಒಂದೇ ರೂಮಲ್ಲಿ ಇದು ಇಲ್ಲೇ ಅಡುಗೆದು ಇಟ್ಕೊಂಡಿದ್ದೀವಿ. ಹಂಗೆ ಇದು ಬಂದ್ಬಿಟ್ರೆ ನನ್ನ ಹೆಂಡತಿ ಅವ್ರು ತವ್ರ ಮನೆಯಿಂದ ತಂದಿರೋ ಬೀರ್ವ. ಈಗ ಬಂದರೆ ಅಕ್ಕಿ ಸ್ಟೋರ್ ಮಾಡ್ಕೊಂಡಿವಿ, ಕುಡಿಯೋಕ್ಕೆ ನೀರು ಸ್ಟೋರ್ ಮಾಡ್ಕೊಂಡಿದ್ದೀವಿ. ಇದು ನಮ್ಮ ಹಳೇ ಬೀರ್ವ. ಇದು ಆ್ಯಕ್ಚುಲಿ ಒಂದು 7 ವರ್ಷದಿಂದ ಇದೆ. ಇಲ್ಲಿ ನೋಡ್ಬೋದು, ಇದು ಹಳೆಯದು. ಇಲ್ಲ ಅವಾಗೆ ನಾವು, ನನ್ನ ಹೆಸರು ರಘು ಅಂತ, ಇದು ನಮ್ಮ ಹಳೆಯ ಹೆಸರು. ಇದು ನಮ್ಮ ಅಣ್ಣನ ಹೆಸರು, ನಮ್ಮ ಅಣ್ಣ ಇದ್ದಾನೆ ಪ್ರಕಾಶ್ ಅಂತ. ಇದು ನಮ್ಮ ಅಣ್ಣನ ಹೆಸರು. ಇದು ಹಳೇ ಬೀರ್ವ. ಇದು ನಮ್ಮ ಅಮ್ಮಂದು. ಆ್ಯಕ್ಚುಲಿ ಇವಾಗ ನಮ್ಮ ಅಮ್ಮಂದಾಗಿದೆ. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು. ಅಕ್ಕಿಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ತಂಗಿದ್ಯಲ್ಲಪ್ಪೇ. ಇಲ್ಲಿ ನೋಡ್ಬೋದು, ಇದು ನಂದು, ನಾನು ಹೆಂಡ್ತಿದೆ ಬಟ್ಟೆ ಇಲ್ಲಿ ಇಟ್ಕೊಳೋದು ನಾವು. ಹಂಗೆ ಮತ್ತೆ ಹಾಲ್ನಲ್ಲಿ ಬಂದು ಈಗ ಹೊರಗಡೆ ತೋರಿಸ್ತೀನಿ ನಿಮಗೆ. ಇಲ್ಲಿ ಹಂಗೆ ಮೇಲ್ಗಡೆ ನಮ್ಮ ಅಕ್ಕರ ಮನೆ ಕೂಡ ತೋರಿಸ್ಬಿಡ್ತೀನಿ ನಿಮಗೆ. ಇಲ್ಲಿದ್ದಾರೆ ನೋಡಿ ನಮ್ಮವರು. ಆಯ್ ಜಾನು, ಏನ್ ಮುಂದಿವಿ ಸ್ಕೂಲ್? ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಬದ್ದ ಏನೈತಿ ಸ್ಕೂಲಾಗ? ಹಾಯ್ ಜಾನು, ಏನೈತಿ ಸ್ಕೂಲಾಗ ಇವತ್ತು? ಡ್ರಾಯಿಂಗ್ ಆಯ್ತಾ? ಏನು ಡ್ರಾಯಿಂಗ್ ಮಾಡಿ ತೋರಿಸು. ಏನು ಆ್ಯಪಲು? ಏನು ಆ್ಯಪಲ್ ಅಂತೂ? ಆ್ಯಪಲ್ ಇದು ಟೊಮೊಟೊ ಇದ್ದಂಗೆ ಐತೆ ಇದು. ಯಾರು ಬಿಡಿಸಿದ್ದು? ಅಣ್ಣ ಬಿಡಿಸ್ಕೊಟ್ಟನಾ? ನೀನು ಬಿಡಿಸಿಲ್ಲ ಯಾಕ? ಇದು ಆ್ಯಪಲ್ ಇದ್ದಂಗಿಲ್ಲ, ಟೊಮೊಟೊ ಇದ್ದಂಗೆ ಐತೆ. ಇದಕ್ಕೆ ಆ್ಯಪಲ್ ಅಂತ ಬರ್ದಿಲ್ಲ. ಹೌದಾ? ಸರಿ, ನಾನು ಬರ್ಕೊಡ್ತೀನಿ ಆಮೇಲೆ. ಸ್ಕೂಲಿಗೆ ಟೈಮ್ ಆಯ್ತಾ? ಎಷ್ಟು ಗಂಟೆಗೆ ಹೋಗ್ತೀವಿ ಸ್ಕೂಲಿಗೆ ನೀನು? ಯಾವ ಸ್ಕೂಲ್ ಹೋಗೋದು ನೀನು? ನಂದ ಸ್ಕೂಲಾ? ಯಾವ ಸ್ಟ್ಯಾಂಡರ್ಡ್ ಓದೋದು ನೀನು? UKG ಹೋಗ್ತೀಯಾ? ನಿಮ್ಮ ಟೀಚರ್ ಹೆಸರು? ನಿನ್ನ ಸ್ಕೂಲಾಗ ಚೆನ್ನಾಗಿ ಹೇಳ್ಕೊಡ್ತಾರ ಇಲ್ಲ? ಹೌದಾ? ಆಯ್ತು, ಇವತ್ತೇನು ಡ್ರಾಯಿಂಗ್ ತೋರಿಸ್ತೀಯ ಟೀಚರ್ಗೆ? ಓಕೆ, ಹೋಗಿ ಬಾ. ಈಕೆ ನನ್ನ ಮುದ್ದಿನ ಸೊಸೆ. ಹಂಗೆ ಬಂದರೆ ಇಲ್ಲಿಗ ನಮ್ಮಮ್ಮ ಕೂತಿದ್ದಾರೆ. ಅಮ್ಮ ಹಾಯ್ ಹೇಳ. ಹಾಯ್. ಏಯ್, ನನ್ನ ಮಗ ಪ್ರೀತಮ್. ಹಾಯ್ ಚಪ್. ಹಾಯ್ ಹೇಳಿ. ಹಾಯ್ ಹಾಯ್. ಬೆಳಗ್ಗೆ ಏನು ಹಾಯ್ ಹೇಳಿ ಹಾಯ್
ಹಾಯ್. ಬೆಳಗ್ಗೆ ಬೆಳಗ್ಗೆ ಏನಾನ ಒಂದು ತಿಂತಾನೇ ಇರ್ಬೇಕು ಇವನು. ಬನ್ನಿ ಹೋಗೋಣ ಮೇಲ್ಗಡೆ. ಇದು ಮೇಲುಗಡೆ ಬಂದರೆ ಇದು ಆ್ಯಕ್ಚುಲಿ ಇಲ್ಲಿ ಒಂದು ದೊಡ್ಡ ಹಳೆ ಮರ ಇತ್ತು. ಆ ಮರನ ಕಡಿದು ನಮ್ಮ ಅಪ್ಪಗೆ ಇಲ್ಲೊಂದು ಶೆಡ್ ಹಾಕಿದ್ದೀವಿ, ಅಂದರೆ ಮನೆ ಥರ. ಮನೆ ಥರ ಇಲ್ಲಿ ನೋಡಿದರೆ ಇವಾಗ ನನ್ನ ಸೊಸೆ ನೋಡಿದ್ರಲ್ಲ, ನನ್ನ ಸೊಸೆ, ನಮ್ಮ ಅಕ್ಕ ಆ್ಯಂಡ್ ನಮ್ಮ ಅಳಿಯ ಇರ್ತಾರೆ ಇಲ್ಲಿ. ನೋಡಿ ಮನೆಯಲ್ಲಿ ಯಾರೂ ಇಲ್ಲ, ಬಟ್ ಫ್ಯಾನ್ ಹಿಂಗೆ ಹಾಕೋಗ್ಬಿಟ್ಟಿದ್ದಾರೆ. ಇದೇ ಅವ್ರು ಮಾಡೋದು ತಪ್ಪು. ಕರೆಂಟ್ ಬಿಲ್ ಬರ್ತೈತೆ ಜಾಸ್ತಿ, ಸೊ ಹಾಗಾಗಿ ನಾನು ಫ್ಲ್ಯಾಶ್ ಆನ್ ಮಾಡ್ತೀನಿ. ಇದು ಇವರು ದೇವ್ರದ್ದು ಇಲ್ಲಿ ಮಾಡ್ಕೊಂಡಿದ್ದಾರೆ. ಈತ ನಮ್ಮ ಮಾಮ, ನಮ್ಮ ಅಕ್ಕನ ಗಂಡ. ರೀಸೆಂಟಾಗಿ 1 ವರ್ಷ ಆಯಿತು ತೀರೋಗಿ. ಹಾಗಾಗಿ ನಮ್ಮ ಅಕ್ಕ ನಮ್ಮ ಜೊತೆನೇ ಇಲ್ಲೇ ಇದ್ದಾಳೆ. ಬಟ್ ಇದೊಂದು ಮನೆ ಮಾಡಿಕೊಟ್ಟಿವಿ, ಇಲ್ಲಿ ಇರ್ತಾರೆ. ಇದು ಅವ್ರದ್ದು ಕಿಚನ್ ಮಾಡ್ಕೊಂಡಿದ್ದಾರೆ. ಫ್ಯಾನ್ ಆಫ್ ಮಾಡೋಣ. ಬನ್ನಿ, ಇಲ್ಲಿ ನೋಡ್ಬೋದು. ಆಮೇಲೆ ನಮ್ಮ ಚಿಕ್ಕ ಗಾರ್ಡನ್ ಟೈಪ್ ಮಾಡ್ಕೊಂಡಿದ್ದೀವಿ. ಎಲ್ಲ ಥರ ಎಲ್ಲ ಗಾರ್ಡನ್ ಟೈಪು. ಇದು ಬಂದ್ಬಿಟ್ಟು ಇಲ್ಲಿ ಎಲ್ಲ ಪಾಟ್ಸ್ ಇಟ್ಟಿದ್ದೀವಿ. ಇಲ್ಲಿ ಹೂವು ಎಷ್ಟು ಚೆನ್ನಾಗಿ ಬೆಳೆದಿದೆ. ಇಲ್ಲಿ ಹೂವು ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ. ಇದು ನಮ್ಮ ಚಿಕ್ಕ ಗಾರ್ಡನಿಂಗ್ ಅಷ್ಟೇ, ಮನೆ ಮುಂದೆ ಇರಲಿ ಅಂತ. ಇದು ನೋಡಿರಿ ನಮ್ಮದು. ಇದು ಆ್ಯಕ್ಚುಲಿ ದೊಡ್ಡದಿತ್ತು ಬೇವಿನ ಮರ. ನಾವೇ ರೀಸೆಂಟಾಗಿ ಇದು ಮಾಡಿದ್ದೀವಿ, ಯಾಕಂದರೆ ಇಲ್ಲೆಲ್ಲ ನಮ್ಮ ಇದ್ರ ಮೇಲೆಲ್ಲ ಬಂದ್ಬಿಟ್ಟಿತ್ತು. ಮನೆ ಮೇಲೆ ಎಲ್ಲಿ ಬೀಳುತ್ತೆ ಅಂತೇಳಿ ಇದನ್ನು ಸ್ವಲ್ಪ ಕಟ್ ಮಾಡ್ತಿದ್ದೀವಿ ಅಷ್ಟೇ. ಓಕೆ, ಇದು ಚಿಕ್ಕ ಗಾರ್ಡನ್. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ನಮ್ಮ ಮನೆ ಚಿಕ್ಕದಿದ್ದರೂ ಕೂಡ ನಾವು ಎಷ್ಟೋ ಸಂತೋಷವಾಗಿದ್ದೀವಿ. ಆ್ಯಂಡ್ ಎಲ್ಲರೂ ಕಲಿತು ಚೆನ್ನಾಗಿದ್ದೀವಿ. ಓಕೆ, ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಒಂದು ಸಣ್ಣ ಬಟನ್ ಇರುತ್ತೆ, ಬೆಲ್ ಬಟನು, ಅದನ್ನು ಒತ್ತಿಬಿಡಿ. ಯಾಕಂದರೆ ಅದನ್ನ ಒತ್ತಿದರೆ ನಿಮಗೆ ನಮ್ಮ ವೀಡಿಯೋಸ್ ಬರ್ತಾನೆ ಇರ್ತವೆ. ಓಕೆ, ಮುಂದಿನ ಬ್ಲಾಗಲ್ಲಿ ಸಿಗೋಣ. ಟಾಟಾ, ಬಾಯ್.